ಬಿಜೆಪಿ ವಿರುದ್ಧ ಪ್ರತಿ ಗ್ರಾಮದಲ್ಲೂ ಹೋರಾಟಕ್ಕೆ ಸಜ್ಜಾಗಬೇಕು. ಕೂಲಿ ಕಾರ್ಮಿಕರು, ರೈತರು ಹೋರಾಟಕ್ಕೆ ಸಜ್ಜಾಗಬೇಕು. ಮೈಸೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಯತೀಂದ್ರ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನರೇಗಾ ತಂದಿತ್ತು, ಅದರ ಹೆಸರನ್ನ ಮೋದಿ ಸರ್ಕಾರ ಬದಲಾವಣೆ ಮಾಡಿದೆ. ಇದರಿಂದ ಕೂಲಿ ಕಾರ್ಮಿಕರಿಗೆ ಯಾವುದೇ ಪ್ರಯೋಜನ ಇಲ್ಲ. ಮೋದಿ ತಂದಿರುವ ಯೋಜನೆಗಳು ಬಂಡವಾಳಶಾಹಿಗಳ ಪರ. ಹೆಸರು ಬದಲಾವಣೆ ವಿರುದ್ಧ ಕಾಂಗ್ರೆಸ್ ಹೋರಾಟ ನಡೆಸ್ತಾ ಇದೆ. ಎಲ್ಲರೂ ತಮ್ಮ ಗ್ರಾಮಗಳಲ್ಲಿ ಹೋರಾಟವನ್ನ ಮಾಡಿ ಎಚ್ಚರಿಕೆ ನೀಡಿ. ಮೈಸೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಯತೀಂದ್ರ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ಹಾಗಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದ್ರು ಕೂಡ ಕನಿಷ್ಠ ವೇತನ ಜಾಸ್ತಿ ಆಗಲ್ಲ. ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಕಮ್ಮಿ ಕೂಲಿ ಕೆಲಸ ಸಿಗುತ್ತೆ, ಕೂಲಿ ಹಣ ಸಿಗುತ್ತೆ. ಇಷ್ಟೆಲ್ಲ ಆದ್ರೆ ಬಡವರಿಗೆ ಅನಾನುಕೂಲ ಆಗುತ್ತೆ, ಬಡವರಿಗೆ ಅನ್ಯಾಯ ಆಗುತ್ತೆ, ಅವ್ರು ಹೊಟ್ಟೆ ಹೊಡೆದಂಗಾಗುತ್ತೆ. ಈ ನರೇಗಾ ಬಂದಾಗಿಂದನೂ ಕೂಡ ಬಿಜೆಪಿ ಅವರು ವಿರೋಧ ಮಾಡ್ತಾ ಇದ್ರು. ಪ್ರಧಾನಮಂತ್ರಿಗಳು ಆಗ್ಲೇ ಹೇಳಿದ್ರು ಪಾರ್ಲಿಮೆಂಟ್ ನಲ್ಲಿ, ಇದೊಂದು ಮಾನ್ಯುಮೆಂಟಲ್ ಫೇಲಿಯರ್ ಮನಮೋಹನ್ ಸಿಂಗ್ ಅವರದ್ದು ನರೇಗಾ ಅಂತ ಹೇಳಿ. ಆದ್ರೆ ಕೋವಿಡ್ ಅಲ್ಲಿ ಏನಾಯ್ತು, ಕೋವಿಡ್ ಅಲ್ಲಿ ಪಾಪ ಎಲ್ಲರೂ ಕೆಲಸ ಕಳ್ಕೊಂಡು ಮನೇಲಿ ಕೂತಾಗ ಪಾಪ ಎಷ್ಟೋ ಜನ ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ತುಂಬಿಸಿದ್ದು ನರೇಗಾ ಕೂಲಿ ಕೆಲಸಗಳು. ಇವತ್ತು ಅಂತದನ್ನ ಕಿತ್ಕೊಂಡು ಇವ್ರು ಏನ್ ಮಾಡ್ತಾ ಇದಾರೆ, ಅದನ್ನ ಯಾಕೆಂದ್ರೆ ನರೇಗಾಗೆ ಲಕ್ಷಾಂತರ ಕೋಟಿ ಹಣ ಇಡಬೇಕು ಇಡೀ ದೇಶಕ್ಕೆ. ಆ ಲಕ್ಷಾಂತರ ಕೋಟಿ ಹಣ ನೇರವಾಗಿ ಬಡವರಿಗೆ ಹೋಗ್ಬಿಡುತ್ತಲ್ಲ ಅನ್ನೋದನ್ನ ಸಹಿಸ್ಕೊಳಕ್ಕಾಗದೆ ಆ ಹಣನ ಶ್ರೀಮಂತರ ಕೈ ಕೊಡ್ಬೇಕು ಅಂತ ಹೇಳಿ, ನರೇಗಾನ ಮುಗಿಸ್ಬೇಕು ಅಂತ ಹೇಳಿ ಇವತ್ತು ವಿ.ಬಿ. ಜಯರಾಮ್ಜಿ ತಂದಿದ್ದಾರೆ. ಸೊ ಹಾಗಾಗಿ ನಿಮ್ಮೆಲ್ಲ ನೀವು ನಿಮ್ಮ ಊರಲ್ಲಿರುವಂತ ಬಡವರಿಗೆ ಅನ್ಯಾಯ ಆಗುತ್ತೆ, ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬಾರ್ದು. ಗ್ರಾಮ ಪಂಚಾಯತಿಗಳಿಗೂ ಕೂಡ ನಿಮ್ ಸ್ವಾಯತ್ತತೆ ಹೋಗುತ್ತೆ. ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನರೇಗಾದಲ್ಲಿ ಎಷ್ಟೊಂದು ಕೆಲಸಗಳು ಮಾಡ್ಕೊಳ್ತಾ ಇದ್ರು, ಈಗ ಅದನ್ನೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಎಲ್ಲರಿಗೂ ಕೂಡ ಇದರಿಂದ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಇದ್ರ ವಿರುದ್ಧ ನೀವು ಕೂಡ ದನಿ ಎತ್ತಬೇಕು. ನಮ್ಮ ಪಕ್ಷ ಇದ್ರ ವಿರುದ್ಧ ದನಿ ಎತ್ತುತ್ತಾ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಿಗೂ, ಹಳ್ಳಿಗಳಿಗೂ ಭೇಟಿ ಕೊಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಆಯೋಜನೆ ಮಾಡ್ತೀವಿ. ಆ ಪ್ರತಿಭಟನೆಗಳಲ್ಲಿ ನೀವು ಕೂಡ ಬಂದು ಭಾಗವಹಿಸಿ ಕೇಂದ್ರ ಸರ್ಕಾರಕ್ಕೆ ಇದ್ರ ವಿರುದ್ಧ ಇದೀವಿ ಅಂತ ಹೇಳಿ ನೀವು ತಿಳಿಸ್ಕೊಡ್ಬೇಕು, ಸಂದೇಶ ಕೊಡ್ಬೇಕು. ಆ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾರೆ. ಸೊ ಹಾಗಾಗಿ ಬೆಲೆ ಏರಿಕೆ